ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಚೇತನಾಸ್ ವರ್ಲ್ಡ್. ನಾವಿವತ್ತು ಸೋರೆಕಾಯಲ್ಲಿ ಒಂದು ಸಾಗು ಮಾಡೋಣ. ಇದು ಪೂರಿ ಜೊತೆಗೆ ಪರ್ಫೆಕ್ಟ್ ಕಾಂಬಿನೇಷನ್. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು: ಸೋರೆಕಾಯಿ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜು, ಟೊಮೆಟೊ ತೊಗೊಂಡಿದ್ದೀನಿ, ಅದು ಮೀಡಿಯಮ್ ಸೈಜ್ ಇದೆ, 3 ತೊಗೊಂಡಿದ್ದೀನಿ. ಆನಿಯನ್ ತೊಗೊಂಡಿದ್ದೀನಿ, ಅದು ಸ್ವಲ್ಪ ದೊಡ್ಡ ಸೈಜ್ ಇದೆ. ಗ್ರೀನ್ ಚಿಲ್ಲೀಸ್ ತೊಗೊಂಡಿದ್ದೀನಿ 5. ಗರಂ ಮಸಾಲ 1 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಟೇಬಲ್ ಸ್ಪೂನ್. ಖಾರದ ಪೌಡರು, ಉಪ್ಪು, ಅರಿಶಿನ ಮತ್ತು ಜೀರಿಗೆ ತೊಗೊಂಡಿದ್ದೀನಿ. 10 ಗೋಡಂಬಿನ ನೆನೆಸಿಟ್ಕೊಂಡಿದ್ದೀನಿ. ಈ ಥರ ತೆಂಗಿನಕಾಯಿ ತೊಗೊಂಡಿದ್ದೀನಿ, ಅರ್ಧ ಬಟ್ಲು. ನೋಡಿ, ಎಲ್ಲ ವೆಜಿಟೇಬಲ್ಸ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ತುಂಬ ರುಚಿಯಾದ ಸಾಗು ರೆಡಿ ಆಗುತ್ತಿದ್ದು. ನೋಡಿ, ಸೋರೆಕಾಯಿನೂ ಈ ಥರ ಮೀಡಿಯಮ್ ಸೈಜ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೋರೆಕಾಯಿನ. ಮತ್ತು ತೆಂಗಿನ ತುರಿ ಮತ್ತು ಗೋಡಂಬಿನ ನುಣ್ಣಗೆ ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ, ಫೈನ್ ಪೇಸ್ಟ್. ಪ್ಯಾನ್ಗೆ ಆಯಿಲ್ ಹಾಕ್ಕೊಂಡು 1 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊತಾ ಇದ್ದೀನಿ ಪ್ಯಾನ್ಗೆ. ಸೋರೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಇದಕ್ಕೆ ಹಾಕಬೇಕು, ಈ ಆಯಿಲ್ಗೆ. ಇದರಿಂದನೇ ನಿಮಗೆ ಟೇಸ್ಟ್ ಬರೋದು. ಆ ಗ್ರೇವಿ ಯಾಕೆ ನಿಮ್ಗೆ ಅಷ್ಟು ಟೇಸ್ಟ್ ಬರುತ್ತೆ ಈ ಗೊಜ್ಜು, ಈ ಸಾಗು ಅಂದರೆ, ಈ ಥರ ಫ್ರೈ ಮಾಡೋದ್ರಿಂದ. ನೋಡಿ, 1 ಟೀ ಸ್ಪೂನ್ ಖಾರದ ಪೌಡ್ರ್ ಹಾಕಿದ್ದೀನಿ, 1 ಟೀ ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ. ಇದೇ ಟ್ವಿಸ್ಟ್ ಈಗ ಸಾಗುನಲ್ಲಿ. ನೋಡಿ, ಅರಿಶಿನ ಹಾಕ್ತಾಯಿದ್ದೀನಿ, ಅರ್ಧ ಟೀ ಸ್ಪೂನ್ ಅರಿಶಿನ ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದು 70% ಅದು ಇಲ್ಲೇ ಕುಕ್ ಆಗಬೇಕು ಸೋರೆಕಾಯಿ. ನೋಡಿ, ಫ್ರೈ ಆಗ್ತಾ ಇದೆ. ಈಗ ಸ್ವಲ್ಪ ಟೈಮ್ ತೊಗೊಳುತ್ತೆ ಇದು ಫ್ರೈ ಆಗೋದಕ್ಕೆ, ಯಾಕಂದರೆ ನಾವು ನೀರು ಏನೂ ಹಾಕಿಲ್ವಲ್ಲ, ಬರೀ ಆಯಿಲಲ್ಲಿ ಫ್ರೈ ಮಾಡ್ತಾ ಇರೋದು. ನೋಡಿ, ಚೆನ್ನಾಗಿ ಈ ಥರ ಫ್ರೈ ಆಗಬೇಕು. 70% ಇಲ್ಲೇ ಕುಕ್ ಆಗಬೇಕದು. ನೋಡಿ, ಇವಾಗ ರೆಡಿ ಆಯ್ತಿದು, ಕುಕ್ ಆಗಿದೆ ಆಲ್ಮೋಸ್ಟ್. ಸೋರೆಕಾಯಿನ ಉಪಯೋಗಿಸ್ತಾ ಇದ್ದವ್ರು ಕೂಡ ಈ ಮೆಥಡಲ್ಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ. ಮತ್ತೆ ಮತ್ತೆ ಮಾಡ್ತೀರಾ ನಿಮ್ಮ ಮನೇಲಿ, ಅಷ್ಟು ರುಚಿಯಾಗಿರುತ್ತೆ ಈ ಸಾಗು. ನೋಡಿ, ಇದು ರೆಡಿ ಆಯ್ತು, ಇವಾಗ ಕುಕ್ ಆಗಿದೆ. ಬೇರೆ ಪ್ಯಾನ್ಗೆ ಮತ್ತೆ 1 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡು ಜೀರಿಗೆ ಹಾಕ್ತಾಯಿದ್ದೀನಿ, 1 ಟೀ ಸ್ಪೂನ್. ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ, ಆನಿಯನ್ ಹಾಕ್ತಾಯಿದ್ದೀನಿ. ಇದು ಫ್ರೈ ಆದಮೇಲೆ ಟೊಮೆಟೊ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಈಗ ಗ್ರೀನ್ ಚಿಲ್ಲೀಸ್ ಹಾಕ್ತಾಯಿದ್ದೀನಿ. ನೆಕ್ಸ್ಟು 1 ಟೇಬಲ್ ಸ್ಪೂನ್ ಸಾಲ್ಟ್ ಹಾಕ್ತಾಯಿದ್ದೀನಿ, 1 ಟೇಬಲ್ ಸ್ಪೂನ್ ಸಾಂಬಾರ್ ಪೌಡರ್ ಅಥವಾ ಖಾರದ ಪೌಡರ್ ಹಾಕ್ತಾಯಿದ್ದೀನಿ. ನೋಡಿ, ಈಗ ಒಗ್ಗರಣೆಗೆ ಈ ಥರ ಹಾಕೋದ್ರಿಂದ ಅದು ಟೊಮೆಟೊ ಜ್ಯೂಸ್ ಎಲ್ಲ ಬಿಟ್ಕೊಳ್ಳುತ್ತೆ, ಅದು ಈ ಥರ. ನೋಡಿ, ಅದೇ ಮೇನ್ ಟೇಸ್ಟ್ ಕೊಡೋದು ಇದಕ್ಕೆ. ನೆಕ್ಸ್ಟು ಅರಿಶಿನ ಹಾಕ್ತಾಯಿದ್ದೀನಿ, 1/4 ಟೀ ಸ್ಪೂನ್ ಅರಿಶಿನ ಹಾಕ್ತಾಯಿದ್ದೀನಿ. ನಾವೇನು ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ವಲ್ಲ ಸೋರೆಕಾಯಿ, ಅದನ್ನೀಗ ಆ್ಯಡ್ ಮಾಡಬೇಕು ಈ ಒಗ್ಗರಣೆಗೆ. ಆ್ಯಡ್ ಮಾಡಿ ಇದರಲ್ಲೂ ಒಂದು 5 ಮಿನಿಟ್ಸ್ ಅದು ಕುಕ್ ಆಗಬೇಕು. 70% ಆಗಿತ್ತಲ್ವ ಕುಕ್ಕು, ಮಿಕ್ಕಿದ್ದು ಇದರಲ್ಲಿ ಕುಕ್ ಆಗಬೇಕದು ಈ ಒಗ್ಗರಣೆನಲ್ಲಿ. ಉಪ್ಪು ಖಾರ ಎಲ್ಲ ಸೋರೆಕಾಯಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಇವಾಗ. ನೋಡಿ, ಅದು ಒಂದು 5 ಮಿನಿಟ್ಸ್ ಇದು ಕುಕ್ ಆದಮೇಲೆ ನೋಡಿ, ಇದು ರೆಡಿ ಆಯ್ತು, ಇವಾಗ ಕುಕ್ ಆಗಿದೆ. ನಾವೇನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಗೋಡಂಬಿ ಮತ್ತು ತೆಂಗಿನ ತುರಿದು, ಆ ಪೇಸ್ಟ್ ಆ್ಯಡ್ ಮಾಡಬೇಕು. ಗ್ರೇವಿ ನೋಡಿ ನಿಮಗೆ ಕನ್ಸಿಸ್ಟೆನ್ಸಿ ಯಾವ ಥರ ಬೇಕು ಆ ಥರ ನೀರು ಆ್ಯಡ್ ಮಾಡ್ಕೋಬೋದು ಬೇಕಾದರೆ. ನಾವು ಸ್ವಲ್ಪ ತಿಕ್ಕಾಗೆ ಯೂಸ್ ಮಾಡೋದ್ರಿಂದ ಈ ಕನ್ಸಿಸ್ಟೆನ್ಸಿ ಸಾಕಾಗತ್ತೆ ನಮಗೆ. ಪೂರಿ ಜೊತೆಗೆ ಆ್ಯಕ್ಚುಲಿ ಸ್ವಲ್ಪ ತಿಕ್ಕಾಗೇ ಇರಬೇಕು ಗ್ರೇವಿ. ನೋಡಿ, ಇದು ಬಾಯ್ಲ್ ಆದರೆ ರೆಡಿ ಆಯಿತು ಸಾಗು. ಗರಂ ಮಸಾಲ ಹಾಕ್ತಾಯಿದ್ದೀನಿ, 1 ಟೀ ಸ್ಪೂನ್. ನೆಕ್ಸ್ಟ್ ಈಗ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ. ಸೋರೆಕಾಯಿ ಬಗ್ಗೆ ಹೇಳೋದಾದರೆ,
ಇದು ವಿಟಮಿನ್ ಸಿ ಮತ್ತು ಜಿಂಕ್ ಐರನ್ ರಿಚ್ ಇದು, ಮತ್ತು ಆ್ಯಸಿಡಿಟಿನ ರೆಡ್ಯೂಸ್ ಮಾಡೋ ಶಕ್ತಿ ಇದರಲ್ಲಿದೆ. ಕೂಲಿಂಗ್ ಪ್ರಾಪರ್ಟೀಸ್ ಇದೆ ಇದರಲ್ಲಿ, ಬಾಡಿ ಹೀಟ್ನ ರೆಡ್ಯೂಸ್ ಮಾಡುತ್ತೆ. ಮತ್ತು ಸ್ಕಿನ್ಗೆ ಬೇಕಾಗಿರುವ ಕೊಲಾಜಿನ್ ಪ್ರೊಡಕ್ಷನ್ನ ಬೂಸ್ಟ್ ಮಾಡೋ ಪ್ರಾಪರ್ಟೀಸ್ ಇದರಲ್ಲಿದೆ. ಅದಕ್ಕೆ ಸೋರೆಕಾಯಿನ ನಿಮ್ಮ ಡೈಲಿ ಡಯಟಲ್ಲಿ ಯೂಸ್ ಮಾಡೋದು, ಇನ್ಕ್ಲೂಡ್ ಮಾಡೋದು ಒಳ್ಳೆಯದು. ನೋಡಿ, ಪೂರಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ನಾನು. ಈ ರೆಸಿಪಿ ನಿಮ್ಗೆ ಹೇಗೆ ಅನ್ನಿಸ್ತು? ಇಷ್ಟ ಆಗಿದ್ದಲ್ಲಿ ನನ್ನ ಚೇತನಾಸ್ ವರ್ಲ್ಡ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಸಿ ಬಿಸಿ ಪೂರಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಚಪಾತಿ ಜೊತೆ ಕೂಡ ಯೂಸ್ ಮಾಡ್ಬೋದು, ದೋಸೆಗೆ, ಚಪಾತಿಗೆ ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ಬೆಸ್ಟ್ ಕಾಂಬಿನೇಷನ್ ಅಂದರೆ ಪೂರಿ. ಥ್ಯಾಂಕ್ ಯು.